ಕಾಂಪ್ಲಿಕೇಟೆಡ್. ನೀವು ಮಾಮೂಲಿ ಆ ಸೈನ್ಸ್ ಕ್ಲಿಯರ್ ಮಾಡೋಂಥ ಕೆಪಾಸಿಟಿ ಇಲ್ಲ ಅಂದ್ರೆ ನೀವು ಹೇಗೆ ಮಾಡ್ತೀರಾ? 10th ಒಳಗಡೆ ಕೆಲವು ಫೇಲ್ ಆಗಿರೋ ಸ್ಟೂಡೆಂಟ್ಗಳು ಕೂಡ IAS IPS ಆಗಿದ್ದಾರೆ. ಹೇಗೆ ಅಂದರೆ ಇಟ್ ಇಸ್ ಅವ್ರದ್ದು ಟ್ಯಾಲೆಂಟ್ ಇರಲಿಲ್ಲ ಅದಕ್ಕೆ ಫೇಲ್ ಆಗಿದ್ದಾರೆ ಅಂತಲ್ಲ. 10th ಒಳಗಡೆ ಏನಾಗುತ್ತೆ ಅಂದರೆ ನಾವು ಕೇರ್ಲೆಸ್ ಮಾಡ್ತೀವಿ. ನಮ್ಮ ಮೈಂಡ್ ಹೆಂಗಿರುತ್ತೆ ಅಂದರೆ ನಮ್ಗೆ ಅಷ್ಟೊಂದು ಕರೆಕ್ಟಾಗಿ ಗೋಲ್ ಇರಲ್ಲ. ನಾವು ಆಟ ಆಡೋದಲ್ಲಿ ಅದರೊಳಗಡೆ ಬ್ಯುಸಿ ಆಗಿರ್ತೀವಿ, ನಾವು ಕೇರ್ಲೆಸ್ ಮಾಡಿರ್ತೀವಿ, ಅದಕ್ಕೋಸ್ಕರ ನಾವು ಫೇಲ್ ಆಗಿರ್ತೀವಿ. ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತೀವಿ, 40 ಮಾರ್ಕ್ಸ್ ಒಳಗಡೆ ತೊಗೊಂಡು ಕೂಡ ಇವತ್ತು IAS IPS ಇದ್ದಾರೆ. ಬಿಕಾಸ್ ಅವ್ರದ್ದು ಟ್ಯಾಲೆಂಟ್ ಇತ್ತು, ಅದನ್ನು ಯೂಸ್ ಮಾಡಿಕೊಂಡಿಲ್ಲ. ನಂತರ ಅವ್ರಿಗೆ ಗೊತ್ತಾಯ್ತು, ನಾನು ಇದು ಗೋಲ್ ಇದೆ ಅಂತ ಯೂಸ್ ಮಾಡಿಕೊಂಡ್ರು ಲೈಕ್ ನೆಕ್ಸ್ಟ್ ಅವರು ಒಂದು ದೊಡ್ಡ ಲೆವೆಲ್ಗೆ ಹೋಗ್ಬಿಟ್ರು. ಸೊ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಇಲ್ಲ ಅಂದರೂ ಕೂಡ ನೀವು ಆಗ್ಬೋದು. ಅದನ್ನು ನೀವು ಮೆಡಿಟೇಷನ್ ಮೂಲಕ ನೀವು ಗ್ರೋ ಮಾಡ್ಕೋಬೋದು. ಯು ಕ್ಯಾನ್ ಗ್ರೋ ಯುವರ್ ಟ್ಯಾಲೆಂಟ್ ಬೈ ಮೆಡಿಟೇಷನ್. ಮಾತ್ರ ಇಲ್ಲ ಅಂದರೆ ಜೈ ಹಿಂದ್ ದೋಸ್ತೋ. ಇವತ್ತು ನಾವು IAS IPS ಆಗೋದ್ರ ಬಗ್ಗೆ ಮಾತಾಡೋಣ. 10th ಆದಮೇಲೆ ಸರ್ ನಾನು IAS IPS ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ತಿದ್ರೆ ಸರ್ ನಾನು IAS ಗೋಲ್ ಇದೆ, ನಾನು ಹೇಗೆ ಮಾಡಬೇಕು? ಕೆಲವೊಂದು ಸಲ ಈವನ್ ನೀವು ಪೇರೆಂಟ್ಸ್ ಯಾರ್ದು ವಿಡಿಯೋ ಕೇಳ್ತಿದ್ರು ಕೂಡ ಕರೆಕ್ಟಾಗಿ ಕೇಳ್ಕೊಳ್ಳಿ. ಯಾವಾಗಲೂ ನಾವು IAS IPS ಆಗಬೇಕು ಅಂದರೆ ಯಾರೋ ಹೇಳಿದ್ರು ಅನ್ನೋ ಜೋಶಲ್ಲಿ ಅಲ್ಲ, ಅಥವಾ ಏನೋ ಸಿನಿಮಾ ನೋಡಿದೆ, ಏನೋ ಒಂದು ಮೋಟಿವೇಶನ್ ನೋಡಿಬಿಟ್ಟೆ, ಓಕೆ, ಏನೋ ಮೋಟಿವೇಶನ್ ವಿಡಿಯೋ ಕೇಳಿಬಿಟ್ಟು ಜೋಶ್ ಬಂದುಬಿಡ್ತು, ಓಕೆ, ಓದೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದು 2-3 ಡೇಸ್ ಇರೋಂಗಿಲ್ಲ, ಓಕೆ. ಬಿಕಾಸ್ ಇನ್ನೊಂದು ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ, ನೀವು ಅದಕ್ಕೆ ಯೋಗ್ಯರಾಗಿದ್ದೀರಾ ಅಂತ. ಈ ಎಕ್ಸಾಂಪಲ್, ನೀವು ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ಇದ್ದೀರಾ, ನಿಮ್ಮ ಹತ್ರ ಯಾವುದೇ ಟ್ಯಾಲೆಂಟ್ ಇಲ್ಲ, ಓಕೆ, ನಾನು IAS ಕ್ಲಿಯರ್ ಮಾಡ್ತೀನಿ ಅಂತ ಅನ್ಕೋಬೇಡಿ, ಓಕೆ. ನೆವರ್ ಟೇಕ್ ಲೈಕ್ ದ್ಯಾಟ್, ಇಟ್ ಈಸ್ ಇಂಪಾಸಿಬಲ್. ನಿಮ್ಮ ಹತ್ರ ಸ್ಪೆಷಲ್ ಟ್ಯಾಲೆಂಟ್ ಇದೆ, ನೀವು ಮಾಡ್ಬೋದು. ಎರಡನೇದು, ನೀವು 10th ಇದ್ದೀರಾ ಅಥವಾ PUC ಇದ್ದೀರಾ, ನಿಮ್ಮ ಹತ್ರ ಸ್ವಲ್ಪ ಸಮಯ ಜಾಸ್ತಿ ಇದೆ, ನಾನು ಸ್ವಲ್ಪ ವೀಕ್ ಇದ್ದರೂ ಕೂಡ ನಾನು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋಷ್ಟು ನನ್ನ ಹತ್ರ ಟೈಮ್ ಇದೆ, ನಾನು ಮಾಡ್ಕೋತೀನಿ ಅಂದರೆ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ನೀವು ಅನ್ನೆಸೆಸರಿಯಾಗಿ ಕೋಚಿಂಗ್ ಎಲ್ಲೂ ಜಾಯಿನ್ ಆಗೋಕ್ಕೆ ಹೋಗಬೇಡಿ, ನೀವು ಕ್ಲಿಯರ್ ಮಾಡೋಕ್ಕಾಗಂಗಿಲ್ಲ. ಇದು ದೊಡ್ಡ ಸ್ಕ್ಯಾಮ್ ಇದೆ ನೋಡಿ. ನಾನು ಕ್ಲಿಯರಾಗಿ ಹೇಳ್ತಿದ್ದೀನಿ, 5-6 ಲಕ್ಷ ಜನ ವಿದ್ಯಾರ್ಥಿಗಳು ಜಾಯಿನ್ ಮಾಡ್ತಾರೆ. ಅದ್ರ ಒಳಗಡೆ ಸೆಲೆಕ್ಷನ್ ಆಗೋದು ಓನ್ಲಿ 900,000 ಸ್ಟೂಡೆಂಟ್ ಮಾತ್ರ. ಈವನ್ 0.1% ಕೂಡ ಬರೋಂಗಿಲ್ಲ, 0.5% ಕೂಡ ಅದಕ್ಕಿಂತ ಕಡಿಮೆ ಬಂದುಬಿಡುತ್ತೆ, ಓಕೆ. ನೀವು ಅದು ಒಳಗಡೆ ಸೆಲೆಕ್ಷನ್ ಆಗಬೇಕು ಅಂದರೆ ಅಷ್ಟೊಂದು ಈಸಿ ಇಲ್ಲ. ಎರಡನೇ ನೆನ್ಪಿಟ್ಕೊಳ್ಳಿ, ಎಷ್ಟೋ ಜನ ಹೇಳ್ತಾರೆ ಆ ಕೋಚಿಂಗಲ್ಲಿ ಇಷ್ಟು ಜನ ಸೆಲೆಕ್ಷನ್ ಆದರು ಅಂತ. ಅದೆಲ್ಲ ಫಾಲ್ಸ್ ಇನ್ಫಾರ್ಮೇಷನ್ ಇದೆ. ಯಾಕೆಂದರೆ ಎಷ್ಟೋ ವಿದ್ಯಾರ್ಥಿಗಳು ಸೆಲ್ಫ್ ಸ್ಟಡಿ ಮಾಡಿ ಕ್ಲಿಯರ್ ಮಾಡಿದ್ದಾರೆ, ಓಕೆ, ಮನೇಲಿ ಕೂತ್ಕೊಂಡು ಓದಿ ಕ್ಲಿಯರ್ ಮಾಡಿದ್ದಾರೆ. ಕೆಲವು ಸ್ಟೂಡೆಂಟ್ಗಳಿಗೆ IAS ಆಗಬೇಕು ಅನ್ನೋ ಕನಸು ಕೂಡ ಇರಲಿಲ್ಲ. ನಾನು ಒಂದು ವಿಡಿಯೋ ಮಾಡಿದ್ದೆ ಕೆಲವೊಂದು IAS ಆಫೀಸರ್ಗಳ ಮೇಲೆ. ನೋಡಿ, ಅವರು ಈವನ್ ಲೈಫಲ್ಲಿ ಅವ್ರು ಯೋಚನೆ ಕೂಡ ಮಾಡಿಲ್ಲ, ಯಾಕಂದರೆ ನಾನು IAS ಆಗಬೇಕು ಅಂತ. ಅವ್ರು ಇಂಜಿನಿಯರು MBBS ಮಾಡಿರೋಂಥ ವಿದ್ಯಾರ್ಥಿಗಳು ಯಾರೋ ಹೇಳಿದ್ರು ಒಂದ್ಸಲ ಟ್ರೈ ಮಾಡೋಣ ಅಂತ, ಮಾಡಿದ್ರು, ಕ್ಲಿಯರ್ ಆಗಿಬಿಡ್ತು, ಓಕೆ. ಬಟ್ ದೇ ಹ್ಯಾವ್ ಸಮ್ ಕೈಂಡ್ ಆಫ್ ಟ್ಯಾಲೆಂಟ್, ಓಕೆ. ಸೊ ನೀವು ಅನ್ಕೋಬಹುದು ಎಲ್ಲರೂ ಮಾಡಂಗಿದ್ರೆ 4-5 ಲಕ್ಷ ಜನರಲ್ಲಿ ಬರೀ 700-800,000 ಅರೌಂಡ್ ಸ್ಟೂಡೆಂಟ್ ಮಾತ್ರ ಯಾಕೆ ಸೆಲೆಕ್ಟ್ ಆಗ್ತಾರೆ? ಎಲ್ಲರೂ ಯಾಕಂದ್ರೆ ಮೊದಲನೇ ತುಂಬ ಟಫ್ ಇದೆ, ಎರಡನೇದು ಕೋಚಿಂಗ್ ಲಕ್ಷಗಟ್ಟಲೆ ಕೋಚಿಂಗ್ಗೆ ಪೇ ಮಾಡಿ ನೀವು ಅದನ್ನು ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಲೈಫ್ ಇನ್ನೊಂದು ಏನಾಗುತ್ತೆ ಅಂದರೆ ಮೆಂಟಲಿ ತುಂಬ ಡಿಪ್ರೆಸ್ ಆಗಿಬಿಡ್ತೀರಾ. ಹೆಂಗಾಗುತ್ತೆ ಅಂದರೆ, ನಾನು ಇಷ್ಟು ವರ್ಷ ಕಷ್ಟಪಟ್ಟು ಓದಿನಿ, ಎಲ್ಲರೂ ಹೇಳಿನಿ ನಾನು IAS ಆಗ್ತೀನಿ, IPS ಆಗ್ತೀನಿ ಅಂತ. ನಾಳೆ ಆಗದೇ ಇದ್ದಾಗ, ಫೇಲ್ ಆದಾಗ ಮೈಂಡ್ ಮೇಲೆ ತುಂಬ ಎಫೆಕ್ಟ್ ಆಗಿಬಿಡುತ್ತೆ. ನಿಮ್ದು ಆಸೆ ಇದೆ, ಮನಸ್ಸಲ್ಲಿ ಇಟ್ಕೊಳ್ಳಿ, ಯಾರಿಗೂ ಹೇಳಕೋಬೇಡಿ. ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ನಾನು ಮಾಡಿ ತೋರಿಸ್ತೀನಿ ಅಂತ, ಬಟ್ ಡೋಂಟ್ ಶೂಟ್ ಎನಿವನ್, ಓಕೆ. ನೀವು ಬೇರೆ ಮುಂದೆ ಹೇಳ್ತಿದ್ದಂಗೆ ನಿಮಗೆ ಅವ್ರ ಮುಂದೆ ಹೇಳುವ ಜೋಶ್ ಬಂದುಬಿಡುತ್ತೆ, ನಂತರ ನೀವು ಡಿಸಪಾಯಿಂಟ್ ಆಗ್ತೀರಾ. ನಿಮ್ಮ ಮೈಂಡಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ, ನಿಮ್ಮ ಲೈಫ್ ಸ್ಪಾಯಿಲ್ ಆಗುತ್ತೆ. ನಾನು ತುಂಬ ಜನ ನನ್ನ ಜೊತೆ ಓದಿರೋ ನೋಡಿನಿ, ನನ್ನ ಜೊತೆ ಯಾರು IAS IPS ಕೋರ್ಸ್ ಮಾಡಿದ್ರೆ ನನ್ನ ಜೊತೆ ಇದ್ದರು ಅವ್ರಿಗೆ ನೋಡಿನಿ. ಇವತ್ತು ತುಂಬ ಮೆಂಟಲಿ ಬೇಕಾಗಿದ್ದಾರೆ ತುಂಬ. ಬಿಕಾಸ್ ಅಷ್ಟೊಂದು ಡೀಪಾಗಿ ಹಚ್ಕೊಳ್ಳೋಕೊಳ್ಳಿ. ಕೀಪ್ ಟ್ರೈಯಿಂಗ್, ಕಂಟಿನ್ಯೂ ಓದಿ. ಯಾಕೆಂದರೆ ಎಲ್ಲೋ 4-5 ಬುಕ್ ಅಲ್ಲ, 4-5 ಅರೌಂಡ್ 20-25 ಬುಕ್ಸ್ಗಳನ್ನ ಮೇಂಟೈನ್ ಮಾಡಬೇಕು. ಜನರಲ್ ನಾಲೆಜ್ ಮೇಂಟೈನ್ ಮಾಡಬೇಕು, ಡೈಲಿ ನ್ಯೂಸ್ ಪೇಪರ್ ಓದಬೇಕಾಗುತ್ತೆ, ಮ್ಯಾಗಝಿನ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ನಮ್ಮ ಎಕನಾಮಿಕ್ಸ್, ಈವನ್ ನಾಟ್ ಇನ್ ಇಂಡಿಯಾ, ವರ್ಲ್ಡ್ ವೈಡ್ ಹಿಸ್ಟ್ರಿ ಓದಬೇಕಾಗುತ್ತೆ, ವರ್ಲ್ಡ್ ವೈಡ್ ಫಿಸಿಕ್ಸ್ ಓದಬೇಕು, ವರ್ಲ್ಡ್ ವೈಡ್ ಜಿಯೋಗ್ರಾಫಿ ಓದಬೇಕಾಗುತ್ತೆ. ವರ್ಲ್ಡ್ ವೈಡ್ ಜಿಯೋಗ್ರಾಫಿ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ, ವರ್ಲ್ಡ್ ಜಿಯೋಗ್ರಾಫಿ ಬಗ್ಗೆ. ಸೊ ಹ್ಯೂಮನ್ ಜಿಯೋಗ್ರಾಫಿ, ಲೈಕ್ ಇಟ್ ಈಸ್ ವೆರಿ ಟಫ್ ಆ್ಯಂಡ್ ವೆರಿ ಬ್ರಾಡ್ ಸಬ್ಜೆಕ್ಟ್ಸ್, ಓಕೆ. ಟಫ್ ಅಂತಲ್ಲ, ಬಟ್ ನಾವು ಆ ಲೆವೆಲ್ಗೆ ಓದಂಥ ನಮ್ಮ ಬ್ರೈನ್ ಇದೆಯಾ, ಓಕೆ.
ಈವನ್ ಹಾಗಂತ ಹೇಳಿಬಿಟ್ಟು ಪುಸ್ತಕ ತೊಗೊಂಡು ರಟ್ಟ ಹೊಡೆಯೋದಲ್ಲ, ಪಾಯಿಂಟ್ ಟು ಪಾಯಿಂಟ್ ನೋಟ್ ಮಾಡ್ಕೊಂಡು ಓದೋದು. ನೀವು ಮನಸ್ಸು ಮಾಡಿದ್ರೆ 6 ಮಂತ್ ಒಳಗಡೆ ಪ್ರಿಪ್ರೇಷನ್ ಮಾಡ್ಕೊಂಡು ಪಾಸ್ ಆಗ್ಬೋದು. ಇಟ್ ಡಸಂಟ್ ಮ್ಯಾಟರ್. ಹಂಗಲ್ಲಕ್ಕೆ 10 ವರ್ಷ ಪ್ರಿಪ್ರೇಷನ್ ಮಾಡಿದ್ರೆ 10 ವರ್ಷ ಪ್ರಿಪ್ರೇಷನ್ ಮಾಡಿದ್ರು ಹಾಳಾಗಿ ಹೋಗಿದ್ದಾರೆ, ಪಾಸ್ ಆಗಿಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ಯಾವ ವಿದ್ಯಾರ್ಥಿ ಹತ್ರ ಟ್ಯಾಲೆಂಟ್ ಇದೆ ಅವನಿಗೆ ಅನಿಸುತ್ತೆ ಐ ಕ್ಯಾನ್ ಡೂ ಇಟ್, ಆ್ಯಂಡ್ ಅವನಿಗೆ ತುಂಬ ಕಂಪ್ಲೀಟ್ಲಿ ಫೋಕಸ್ ಮಾಡೋಂಥ ಕೆಪಾಸಿಟಿ ಇರಬೇಕು. ನಿಮ್ಮ ಮೈಂಡ್ ಡೈವರ್ಟ್, ನಾನು ಯಾರ ಜೊತೆ ಚಾಟ್ ಮಾಡ್ಕೊಂಡು ಕೂಡ್ತೀನಿ, ಬೆಳಗ್ಗೆ ನಾನು ರಾತ್ರಿ ಎಲ್ಲ ಓಕೆ ಎಲ್ಲೋ 2 ಗಂಟೆ ಓದ್ತೀನಿ, ಮೈಂಡ್ ಡೈವರ್ಟ್. ಟೋಟಲಿ ನಮ್ಮದು ಈ ಮೈಂಡ್ ಯಾವ ಕಡೆಯೂ ಡಿಸ್ಟ್ರಾಕ್ಷನ್ ಇರಬಾರ್ದು ಅಂದಾಗ ಮಾತ್ರ ಓದೋಕ್ಕಾಗುತ್ತೆ. ಆರ್ ಯು ಕ್ಲಿಯರ್? ಸೊ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಷ್ಟೋ ವಿದ್ಯಾರ್ಥಿಗಳು ಅನ್ನೆಸರಿ ದುಡ್ಡು ವೇಸ್ಟ್ ಮಾಡ್ಕೊತಾರೆ. ಆನ್ಲೈನ್ ಕೋರ್ಸು ಅದು ಇದು ಅಂತ ಹೇಳ್ಬಿಟ್ಟು ಲಕ್ಷಗಟ್ಟಲೆ ಪೇ ಮಾಡ್ತಾರೆ. ಮಾಡಬೇಡಿ, ಸೆಲ್ಫ್ ಸ್ಟಡಿ ಮಾಡಿ, ಬೇಸಿಕ್ ಒಳ್ಳೆ ನಾಲೆಜ್ ತೊಗೊಳ್ಳಿ. ಹಾಂ, ಆನ್ಲೈನ್ ಕೋರ್ಸ್ ಇವತ್ತು ಸ್ವಲ್ಪ ಕೆಲವೊಂದು ಇನ್ಸ್ಟಿಟ್ಯೂಟ್ ಇವೆ, ತುಂಬ ಕಡಿಮೆ ಫೀಸ್ ಒಳಗಡೆ ಅವರು ಕೋರ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ. ಅದನ್ನು ತೊಗೊಂಡು ಮನೇಲಿ ಸ್ಟಡಿ ಮಾಡಿ. ಎಲ್ಲೂ ಕೋಚಿಂಗ್ ಹೋಗಬೇಡ, ಡೆಲ್ಲಿ, ಹೈದರಾಬಾದ್, ಬೆಂಗಳೂರು ಎಲ್ಲೂ ಹೋಗೋಕ್ಕೆ ಹೋಗಬೇಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಓಕೆ, ನೀವು ಎಲ್ಲೂ ಕ್ಲಿಯರ್ ಮಾಡೋಕ್ಕಾಗಲ್ಲ. ನೀವು ಕ್ಲಿಯರ್ ಮಾಡೋದು ಟ್ಯಾಲೆಂಟ್ ಇದೆ, ನೀವು ಎಲ್ಲಿ ಬೇಕಾದ್ರೂ ಮಾಡ್ತೀರಾ. ಮನೇಲಿ ಕೂತ್ಕೊಂಡು ಬೇಕಾದರೂ ಮಾಡ್ತೀರಾ. ಮಾಡೋ ಟ್ಯಾಲೆಂಟ್ ಇಲ್ಲ ಅಂದರೆ ನೀವು ಯಾವ ಕೋಚಿಂಗ್ ಸೆಂಟರ್ ಬೇಕಾದ್ರೂ ಜಾಯ್ನ್ ಮಾಡಿ. ಹೈಲಿ ಇಂಪಾಸಿಬಲ್. 10 ಜನ IAS ಆಫೀಸರ್ ಕೂತ್ಕೊಂಡು ನಿಂಗೆ ಟ್ರೈನಿಂಗ್ ಕೊಟ್ಟರು ನೀನು ಕ್ಲಿಯರ್ ಮಾಡೋಕ್ಕಾಗಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಆರ್ ಯು ಕ್ಲಿಯರ್? ಓಕೆ, ಇವತ್ತು ಕ್ಲಾರಿಫಿಕೇಶನ್. ಸರ್, ನಾನು 10th ಮುಗಿದ್ಮೇಲೆ ಏನು ಆರ್ಟ್ಸ್ ಚೆನ್ನಾಗಿದೆ, ಸೈನ್ಸ್ ಚೆನ್ನಾಗಿದೆ? ಬಿಕಾಸ್ IAS IPS ಆಗಬೇಕು ಅಂದರೆ ಇವಾಗ 10th ಮುಗಿತಿದೆ, ತುಂಬ ಜನ ಸ್ಟೂಡೆಂಟ್ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಯಾವುದು ಚೆನ್ನಾಗಿರುತ್ತೆ ನೋಡಿ, ಕ್ಯಾಲ್ಕುಲೇಷನ್ ಒಂದು ರೀತಿ ಯೋಚನೆ ಮಾಡಿದ್ರೆ 2 ಚೆನ್ನಾಗಿದೆ. ಓಕೆ, ಹೇಗೆ ಅಂದರೆ ಈ ಡಿಪೆಂಡ್ ಇದಕ್ಕೆ ನೀವು ಮುಂದೆ ಏನಾಗಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿದ್ದೀರಾ ಅಂತ. ಒಳ್ಳೆ ನಾನು IAS ಆಗೋಕ್ಕಾಗಿಲ್ಲ, ದೆನ್ ವಾಟ್ ವಿಲ್ ಯು ಡೂ? IAS ಆಗೋಕ್ಕಾಗಿಲ್ಲ ಅಂದಾಗ IPS IAS ಆಗಿಲ್ಲ, ಅಥವಾ ನೀವು PS ಆಗಬೇಕು ನಾವು ಗೋಲ್ ಇಟ್ಕೊಂಡಿದ್ದೆ, ಅಥವಾ ನೀವು ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿಲ್ಲ. ನೆಕ್ಸ್ಟ್ ಏನು ಗೋಲ್ ಇದೆ? ಮನುಷ್ಯನ ಇನ್ನೊಂದು ಗೋಲ್ ಇರುತ್ತೆ, ಲೈಕ್ ನಾನು ಡಾಕ್ಟ್ರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ಒಳ್ಳೆ ಲೆಕ್ಚರ್ ಆಗಬೇಕು, ಓಕೆ, ಅಥವಾ PhD ಮಾಡಬೇಕು, ಏನೋ ಒಂದು ಇಂಥ ಡ್ರೀಮ್ ಇದ್ದಾಗ. ಓಕೆ, ನಾನು ಆರ್ಟ್ಸ್ ಮತ್ತು ಸೈನ್ಸ್ ಅನ್ನೋ ಡಿಫ್ರೆನ್ಸ್ ಏನಿದೆ ಅಂದರೆ, ಸೈನ್ಸ್ 2 ನಡುವೆ ಏನು ಡಿಫ್ರೆನ್ಸ್ ಇದೆ? ನೀವು ಸೈನ್ಸ್ ಮಾಡಿಬಿಟ್ಟು ಡಾಕ್ಟ್ರು ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ರೈಟ್, ಈವನ್ ಪೈಲಟ್ ಆಗ್ಬೋದು, ಮತ್ತು ನೀವು NDA ಜಾಯ್ನ್ ಆಗ್ಬೋದು. ಓಕೆ, ಸೈನ್ಸ್ ಮೇಲೆ ತುಂಬ ಆಪರ್ಚುನಿಟಿಗಳಿವೆ, ಅವಕಾಶಗಳಿವೆ. ನೀವು ಏನು ಬೇಕಾದರೂ ಆಗ್ಬೋದು, ಯಾವ ಗೌರ್ಮೆಂಟ್ ಜಾಬ್ ಬೇಕಾದರೂ ಜಾಯಿನ್ ಮಾಡ್ಬೋದು. ಆದರೆ ಈವನ್ ನೀವು ಸೈಂಟಿಸ್ಟ್ ಆಗ್ಬೋದು, ರೈಟ್, ಆಮೇಲೆ ಎಸ್ಟ್ರೋನಮರ್ ಆಗ್ಬೋದು. ಬಟ್ ನಾನು ಹೇಳೋದೇನೆಂದರೆ, ಒಂದು ವೇಳೆ ನೀವು IAS ಅಥವಾ IPS ಆಗೋಕ್ಕಾಗಿಲ್ಲ ಅಂದಾಗ ನೀವು ಏನು ಮಾಡ್ಕೋತೀರಾ ಅಂಥ ಸಿಚುವೇಶನ್ ಬೇಕಲ್ವಾ? ಯಾಕೆಂದರೆ ನೀವು MBBS ಕಂಪ್ಲೀಟ್ ಮಾಡಿ ಡಾಕ್ಟ್ರು ಆದಮೇಲೆ ಕೂಡ ನೀವು ಸೈನ್ಸ್ಗೆ ಅಂದರೆ IAS IPSಗೆ ಅಪ್ಲೈ ಮಾಡಿ ನೀವು ಕ್ಲಿಯರ್ ಮಾಡ್ಕೋಬೋದು. ಓಕೆ, ಇಟ್ಸ್ ನಾಟ್ ಲೈಕ್ ದಟ್. ಎಷ್ಟೋ ಜನ ವಿದ್ಯಾರ್ಥಿಗಳು MBBS ಮಾಡಿ ಡಾಕ್ಟ್ರು ಆದಮೇಲೆ IAS ಆಗಿದ್ದಾರೆ. ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ನೀವು ಸೈನ್ಸ್ ಮಾಡೋದು ಆಗೋಕ್ಕಾಗಂಗಿಲ್ಲ, ಆ ಥರ ಏನಿಲ್ಲ. ಓಕೆ, ಬಟ್ ನಿಮ್ಮದು ಲೈಫಲ್ಲಿ 2ನೇ ಗೋಲ್ ಇರಬೇಕು. ಓಕೆ, ನಾನು IAS ಆಗಿಲ್ಲ ಅಂದಾಗ ನಾನು ಏನು ಮಾಡಬೇಕು ಅನ್ನೋದನ್ನು. ಯಾಕೆಂದರೆ ಅದು ತುಂಬ ಚಾನ್ಸಸ್ ಕಡಿಮೆ ಇದೆ. ಹಾಂ, ನಿಮ್ಮ ಹತ್ರ ಮೋಟಿವೇಶನ್ ಜೋಶ್ ಇದೆ, ನಾನು ಆಗಲೇಬೇಕು ಅನ್ನೋ ಕನಸಿದೆ, ಆಗಲೇಬೇಕು ಅಂತ ನಾವು ಹಿಡ್ಕೊಂಡು ಕೂತ್ರೆ ದೇವರು ತಡೆಯೋಕ್ಕಾಗಂಗಿಲ್ಲ, ದಟ್ ಈಸ್ ಗ್ಯಾರಂಟಿ. ಆದರೆ ನಮ್ಮ ಲೈಫಲ್ಲಿ ಡಿಸ್ಟ್ರಾಕ್ಷನ್ ಅನ್ನೋ ಒಂದು ಸಮಯ ಬಂದುಬಿಡುತ್ತೆ. ನೀವು ಎಷ್ಟು ಬೇಕಾದ್ರೆ ಟ್ಯಾಲೆಂಟ್ ಇರಿ, ಒಂದು ಸಮಯ ಯಾವ ಥರ ಬರುತ್ತೆ ಅಂದರೆ ನಿಮ್ಮ ದಾರಿ ನೀವು ಚೇಂಜ್ ಮಾಡ್ಕೊಂಡು ಬಿಡ್ತೀರಾ. ಓಕೆ, ಸ್ವಲ್ಪ ದಿವಸ ನಿಮ್ಮ ಮೈಂಡ್ ಡಿಸ್ಟ್ರಾಕ್ಷನ್ ಆಯಿತು ಅಂದರೆ ಎಲ್ಲ ಹಾಳಾಗ್ಬಿಡುತ್ತೆ, ಇಂಥ ಸಿಚುವೇಶನ್ ಬಂದುಬಿಡುತ್ತೆ. ಸೊ ಆಲ್ವೇಸ್ ಡಿಪೆಂಡ್ ಆನ್ ಸಮ್ ಅದರ್ ಥಿಂಗ್ಸ್. ಓಕೆ, ನಾನು ಈ ಜಾಬ್ ಇಲ್ಲ ಇನ್ನೊಂದು ಜಾಬ್ ಮಾಡ್ತೇನೆ, ಒಂದು ಯೋಚನೆ ಇಟ್ಕೊಳ್ಳಿ. ಇಲ್ಲ ಅಂದರೆ ಏನಾಗುತ್ತೆ, ಲೈಫ್ ಒಳಗಡೆ ಫೇಲ್ಯೂರ್ ತುಂಬ ಜಾಸ್ತಿ ಆಗ್ಬಿಡುತ್ತೆ, ಮೆಂಟಲಿ ಸ್ಟೆಬಿಲಿಟಿ ಕಡಿಮೆ ಆಗ್ಬಿಡುತ್ತೆ, ಪ್ರಾಬ್ಲಮ್ ಆಗ್ಬಿಡುತ್ತೆ. ಓಕೆ, ಸೊ ಸೈನ್ಸ್ ಮೇಲೆ ತುಂಬ ಅವಕಾಶಗಳು, ಹಾಗೇನಿಲ್ಲ. ಸರಿ, ಮತ್ತು ಆರ್ಟ್ಸ್ ಏನಿದೆ, ಕೆಲವು ಸ್ಟೂಡೆಂಟ್ಗಳು ಆರ್ಟ್ಸ್ ಹೆಂಗಂದರೆ ನನಗೆ ಲೈಕ್ ಸರ್ ಟೋಟಲಿ ನನಗೆ ಏನೇ ಆಗಲಿ, ವಾಟ್ ಎವರ್, ನಾನು ಲೈಫಲ್ಲಿ ಫೇಲ್ ಆಗಲಿ ಸಕ್ಸಸ್ ಆಗಲಿ ಏನು ಬೇಕಾದ್ರೂ ಆಗಲಿ, ಬಟ್ ನಾನು ಆದರೆ IAS ಆಗ್ತೀನಿ, ಬೇರೆ ಆಪ್ಷನ್ ಇಲ್ಲ ಅಂಥ ಒಂದು ಸಮಯದಲ್ಲಿ ನೀವು ಬೆಟರ್ ಆರ್ಟ್ಸ್ ತೊಗೊಳ್ಳಿ. ಯಾಕೆಂದರೆ ಇದು ಒಳಗಡೆ ಹಿಸ್ಟ್ರಿ ಆಗಿರ್ಬೋದು, ಓಕೆ, ಜಿಯೋಗ್ರಫಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಓಕೆ, ಇಂಥ ಯಾವ ಸಬ್ಜೆಕ್ಟ್ ಆದರೂ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್
ಇದೆಲ್ಲ ಸಬ್ಜೆಕ್ಟ್ ನೀವು ಕಂಪಲ್ಸರಿ IAS ಆಗಬೇಕಂದ್ರೆ ಸ್ಟಡಿ ಮಾಡಲೇಬೇಕು. ಯು ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್, ಮಾಡಲೇಬೇಕು. ನೀವು ಸೈನ್ಸ್ ಮಾಡಿದ್ರೆ ಸೈನ್ಸ್ ಒಳಗಡೆ ಏನಿರುತ್ತೆ, ನೀವು ಬಯಾಲಜಿ ಓದಬೇಕು, ಫಿಸಿಕ್ಸ್ ಓದಬೇಕು, ಕೆಮಿಸ್ಟ್ರಿ ಓದಬೇಕು, ಮ್ಯಾಥ್ಸ್ ಓದಬೇಕು, ರೈಟ್? ಇದ್ರ ಒಳಗಡೆ ಸಬ್ಜೆಕ್ಟ್ ಬರೋಣ. ಇದೆಲ್ಲ ಓದ್ಮೇಲೆ ಮತ್ತೆ ನೀವು ಇದು ಸ್ಟಡಿ ಮಾಡಲೇಬೇಕು. ನೀವು ಹಿಸ್ಟ್ರಿ ಓದಬೇಕು, ಜಿಯೋಗ್ರಫಿ ಓದಬೇಕು, ಪಾಲಿಟಿ ಓದಬೇಕು, ಎಕನಾಮಿಕ್ಸ್ ಓದಬೇಕು, ಇವೆಲ್ಲ ಕಂಪಲ್ಸರಿ ಹ್ಯಾವ್ ಟು ಸ್ಟಡಿ. ಅಗೇನ್ ಇದೆಲ್ಲ ಓದಿ ಮತ್ತೆ ಇಲ್ಲಿ ಬರೋ ಬದಲು ನಾನು ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಬೆಟರ್ ಆಪ್ಷನ್ ಆಗಿರುತ್ತೆ. ಓಕೆ, ಆದರೆ ಒಂದು ಪ್ರಾಬ್ಲಮ್ ಏನಂದರೆ ನೀವು ಮ್ಯಾಥ್ಸ್ ಇದು ಒಳಗಡೆ ಏನಂಗಿಲ್ಲ, ಮ್ಯಾಥ್ಸ್ ನೀವು ಸೆಲ್ಫ್ ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಸ್ವಲ್ಪ ಕಾಂಪ್ಲಿಕೇಟ್ ಆಗಿರುತ್ತೆ. ಯಾಕಂದರೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕು, ಪ್ರಿಲಿಮ್ಸ್ ಒಳಗಡೆ ಕಂಪಲ್ಸರಿ ಮ್ಯಾಥಮೆಟಿಕ್ಸ್ ಇರುತ್ತೆ. ಯು ಹ್ಯಾವ್ ಟು ಸ್ಟಡಿ ಅಬೌಟ್, ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಅದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಎರಡನೇದು, ಇದ್ರ ಒಳಗಡೆ ಎಕ್ಸಾಮ್ ಒಳಗಡೆ ಕೆಲವೊಂದು ಕ್ವಶನ್ ರಿಲೇಟೆಡ್ ಅಂದರೆ ಸೈನ್ಸ್ ಬಗ್ಗೆನೂ ಬಂದ್ಬಿಡುತ್ತೆ. ನೀವು 10th ಸೈನ್ಸ್ ತುಂಬ ಚೆನ್ನಾಗಿ ಸ್ಟಡಿ ಮಾಡಬೇಕು. ಓಕೆ, ಬಿಕಾಸ್ ಸಮ್ ಜನರಲ್ ಕ್ವಶನ್ ಬಂದ್ಬಿಡುತ್ತೆ ಅವಾಗ ಸೈನ್ಸ್. ಓಕೆ, ಬಟ್ ಬೇಸಿಕ್ ನೀವು ಹ್ಯಾವ್ ಟು ಹ್ಯಾವ್ ಎ ಗುಡ್ ನಾಲೆಜ್ ಆನ್ ದಿಸ್. ಆ್ಯಂಡ್ ಮ್ಯಾಥಮೆಟಿಕ್ಸ್ ನೀವು 10th ಒಳಗಡೆ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿರ್ಬೇಕು. ಇಲ್ಲಾಂದರೆ ಮಾಡ್ಕೊಳ್ಳಿ. ಒಂದು ವೇಳೆ ಆಲ್ರೆಡಿ ಮುಗಿದೋಗಿದೆ ಆ್ಯಂಡ್ 10th ಇಲ್ಲ, ಇವಾಗ PUC ಇದ್ದೀನಿ ಅಥವಾ ಡಿಗ್ರಿಲಿ ಇದ್ದೀನಿ ಅಂದರೆ ಯು ಹ್ಯಾವ್ ಟು ಸ್ಟಡಿ, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಮ್ಯಾಥ್ಸ್. ಇನ್ನೊಂದು, ನೀವು ಹವೆವರ್ ಆರ್ಟ್ಸ್ ಮಾಡ್ಬೇಕಂದ್ರೆ ಡಿಸೈಡ್ ಮಾಡ್ಕೊಂಡಿದ್ರೆ ಫೈನ್. ನೀವು ಒಳಗಡೆ IAS IP ಅಥವಾ PSI ಜಾಬು ಇಂಥ ಒಂದು ಅವಕಾಶ ಇರುತ್ತೆ, ಅಪ್ಲೈ ಮಾಡ್ತಾ ಹೋಗಿ. ಇದ್ರ ಜೊತೆಗೆ ಇನ್ನೊಂದು ಟಾರ್ಗೆಟ್ ಮಾಡಿಕೊಂಡು ಹೋಗಿ. ಓಕೆ, ಲೈಕ್ ನಾನು ಅಟ್ಲೀಸ್ಟ್ ಲೆಕ್ಚರ್ ಆಗ್ಬೋದು, ಓಕೆ, ಅಥವಾ ಟೀಚರ್ ಆಗ್ಬೋದು. ಬೇರೊಂದು ಜಾಬ್ ಅಪರ್ಚುನಿಟಿಗಳು ತುಂಬ, ಗೌರ್ಮೆಂಟ್ ಜಾಬನ್ನು ನೀವು ಯಾವ್ದು ಬೇಕಾದರೂ ಅಪ್ಲೈ ಮಾಡ್ಬೋದು. ಈವನ್ ನೀವು ಕಾನ್ಸ್ಟೇಬಲ್ ಪೊಲೀಸ್ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು. ಓಕೆ, NDA ಒಳಗಡೆ ನೀವು ಅಪ್ಲೈ ಮಾಡ್ಬೋದು. ಓಕೆ, NDA ಬರುತ್ತೆ, ಆರ್ಮಿ ಜಾಯಿನ್ ಆಗ್ಬೋದು ನೀವು. ಓಕೆ, ಈ ಒಂದು ಪ್ರೈವೇಟ್ ಕಂಪನಿಗಳು ಕೂಡ ತುಂಬ ಅವಕಾಶಗಳಿವೆ. ಇದ್ರ ಜೊತೆಗೆ ಏನಂದರೆ ಕಂಪ್ಯೂಟರ್ ಕೋರ್ಸ್ಗಳನ್ನ ಮಾಡ್ಕೊತ ಹೋಗಿ. ನೀವು ಹೇಗೂ ತುಂಬ ಈಸಿಯಾಗಿರುತ್ತೆ ಆರ್ಟ್ಸ್ ಓದೋಕ್ಕೆ, ಅಷ್ಟೊಂದೇನು ಹಾರ್ಡ್ ಆಗಿರಲ್ಲ. ಈಸಿಯಾಗಿ ಓದ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಏನು ಮಾಡಿ ಒಂದು ಕಂಪ್ಯೂಟರ್ದ ಟೆಕ್ನಿಕಲ್ ಕೋರ್ಸ್ಗಳನ್ನ ಮಾಡ್ಕೊಂಡು ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ಯೋಚನೆ ಮಾಡಿ ನಿಮ್ಗೇನು ಮಾಡೋದಿದೆ ಅಂತ. ಸೈನ್ಸ್ ಮಾಡೋದು ಚೆನ್ನಾಗಿದೆ, ಆರ್ಟ್ಸ್ ಮಾಡೋದು ಚೆನ್ನಾಗಿದೆ. ಓಕೆ, ಬಿಕಾಸ್ ಬೋತ್ ಆರ್ ನಾಟ್ ಲಾಟ್ ಆಫ್ ಡಿಫ್ರೆನ್ಸ್, ದೇರ್ ಇಸ್ ನಾಟ್ ಸೋ ಮಚ್ ಡಿಫ್ರೆನ್ಸ್. ಓಕೆ, ಯಾರಿಗೆ ಪರ್ಟಿಕ್ಯುಲರ್ ಆಗಿ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋ ಗೋಲ್ ಇದೆ, ಅವ್ರಿಗೆ ತುಂಬ ಡಿಫ್ರೆನ್ಸ್ ಇದೆ. ಯಾರಿಗೆ IAS IPS ಆಗಬೇಕು ಅನ್ನೋದಿದೆ, ಅವ್ರಿಗೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಎರಡು ನಡುವೆ. ಓಕೆ, ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು, ಎರಡು ಈಸಿಯಾಗಿದೆ ಅಂತ ಅನಿಸುತ್ತೆ. ನಿಮ್ಗೆ ಇಂಗ್ಲೀಷಲ್ಲಿ ಪ್ರಾಬ್ಲಮ್ ಇದೆ, ನಿಮ್ಗೆ ಒಳ್ಳೆಯೇನೋ ಲೈಕ್ ಮ್ಯಾಥ್ಸ್ ಪ್ರಾಬ್ಲಮ್ ಇದೆ ಅಂತಂದಾಗ ನಿಮ್ಗೆ ಸೈನ್ಸ್ ಡಿಫಿಕಲ್ಟ್ ಅನಿಸುತ್ತೆ. ಬಟ್ ನಿಮ್ಗೆ ಆ ಲೆವೆಲಿಗೆ ಸೈನ್ಸ್ ಓದೋಕ್ಕಾಗೋ ಲೆವೆಲ್ ಇಲ್ಲ, ನಿಮ್ಗೆ ಸೈನ್ಸ್ ಓದೋಕ್ಕೆ ಆಗಲ್ಲ ಅಂದರೆ ನಾನು ಡೆಫಿನೆಟ್ಲಿ ಹೇಳ್ತೀನಿ, ಈವನ್ ನೀವು IAS ಕೂಡ ಆಗೋಕ್ಕಾಗಲ್ಲ. ಯಾಕಂದರೆ IAS ಅಂತ ತುಂಬ ಕಾಂಪ್ಲಿಕೇಟೆಡ್ ಇದೆ. ನೀವು ಮಾಮೂಲಿ ಆ ಸೈನ್ಸ್ ಕ್ಲಿಯರ್ ಮಾಡೋಂಥ ಕೆಪಾಸಿಟಿ ಇಲ್ಲ ಅಂದರೆ ನೀವು ಹೇಗೆ ಮಾಡ್ತೀರಾ? 10th ಒಳಗಡೆ ಕೆಲವು ಫೇಲ್ ಆಗಿರೋ ಸ್ಟೂಡೆಂಟ್ಗಳು ಕೂಡ IAS IPS ಆಗಿದ್ದಾರೆ. ಹೇಗೆ ಅಂದರೆ ಇಟ್ ಇಸ್ ಅವ್ರದ್ದು ಟ್ಯಾಲೆಂಟ್ ಇರಲಿಲ್ಲ, ಅದಕ್ಕೆ ಫೇಲ್ ಆಗಿದ್ದಾರೆ ಅಂತಲ್ಲ. 10th ಒಳಗಡೆ ಏನಾಗುತ್ತೆ ಅಂದರೆ ನಾವು ಕೇರ್ಲೆಸ್ ಮಾಡ್ತೀವಿ. ನಮ್ಮ ಮೈಂಡ್ ಹೆಂಗಿರುತ್ತೆ ಅಂದರೆ ನಮ್ಗೆ ಅಷ್ಟೊಂದು ಕರೆಕ್ಟಾಗಿ ಗೋಲ್ ಇರೋಲ್ಲ. ನಾವು ಆಟ ಆಡೋದಲ್ಲಿ ಅದ್ರ ಒಳಗಡೆ ಬ್ಯುಸಿ ಆಗಿರ್ತೀವಿ, ನಾವು ಕೇರ್ಲೆಸ್ ಮಾಡಿರ್ತೀವಿ. ಅದಕ್ಕೋಸ್ಕರ ಫೇಲ್ ಆಗಿರ್ತೀವಿ, ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತೀವಿ. 40 ಮಾರ್ಕ್ಸ್ ಒಳಗಡೆ ತೊಗೊಂಡು ಕೂಡ ಇವತ್ತು IAS IPS ಇದ್ದಾರೆ. ಬಿಕಾಸ್ ಅವ್ರದ್ದು ಟ್ಯಾಲೆಂಟ್ ಇತ್ತು, ಅದನ್ನು ಯೂಸ್ ಮಾಡಿಕೊಂಡಿಲ್ಲ. ನಂತರ ಅವ್ರಿಗೆ ಗೊತ್ತಾಯ್ತು, ನಾನು ಇದು ಗೋಲ್ ಇದೆ ಅಂತ ಯೂಸ್ ಮಾಡಿಕೊಂಡು ಲೈಕ್ ನೆಕ್ಸ್ಟ್ ಅವರು ಒಂದು ದೊಡ್ಡ ಲೆವೆಲ್ಗೆ ಹೋಗ್ಬಿಟ್ರು. ಸೊ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಇಲ್ಲ ಅಂದರೂ ಕೂಡ ನೀವು ಆಗ್ಬೋದು. ಅದನ್ನು ನೀವು ಮೆಡಿಟೇಷನ್ ಮೂಲಕ ನೀವು ಗ್ರೋ ಮಾಡ್ಕೋಬೋದು. ಯು ಕ್ಯಾನ್ ಗ್ರೋ ಯುವರ್ ಟ್ಯಾಲೆಂಟ್ ಬೈ ಮೆಡಿಟೇಷನ್. ಮಾತ್ರ ಇಲ್ಲ ಅಂದರೆ ಬಿಕಾಸ್ ಕಾನ್ಸಂಟ್ರೇಷನ್ ಲೆವೆಲ್ನ ಬೆಳೆಸ್ಕೋಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ಳಿ. ಯಾವ ವಿದ್ಯಾರ್ಥಿ IAS IPS ಆಗಬೇಕು ಅಂತ ದಯವಿಟ್ಟು ವಿಡಿಯೋ ನೋಡಿ ಯೋಚನೆ ಮಾಡಿ ಸೆಲ್ಫ್ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವಿತೌಟ್ ಡೂಯಿಂಗ್ ಸೆಲ್ಫ್ ಸ್ಟಡಿ ಯು ಕಾಂಟ್ ಬಿಕಮ್ ಎನ್ IAS ಆಫೀಸ್. ಓಕೆ, ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ನಾನು ನಿಮಗೆ ಸಬ್ಜೆಕ್ಟ್ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತೀನಿ. ಯಾವ್ಯಾವ ಸಬ್ಜೆಕ್ಟ್ಗಳು ಬರುತ್ತೆ, ಹೇಗೆ ಸ್ಟಡಿ ಮಾಡಬೇಕು, ಹೇಗೆ ನೋಟ್ಸ್ ಮಾಡ್ಕೋಬೇಕು, ಹೇಗೆ ಸೆಲ್ಫ್ ಸ್ಟಡಿ ಮಾಡಬೇಕು. ಮನೇಲಿ ಕೂತ್ಕೊಂಡು IAS ಆಗಬೇಕು ಅಂದರೆ ಐ ಹ್ಯಾವ್ ಟು ಬಿಕಮ್, ನನಗೆ ಬೇರೆ ಆಪ್ಷನ್ ಆಗಲೇಬೇಕು ಅಂತ ನಾನು ಏನು ಮಾಡಬೇಕು ಅಂತ. ಓಕೆ, ಅಂಥ ಒಂದು ವಿಡಿಯೋ ಅದ್ರ ಮೇಲೆ ಹೆಂಗೆ ಡಿಪೆಂಡ್ ಆಗಿರ್ಬೇಕು ಅದ್ರ ಮೇಲೆ. ಓಕೆ, ಅದ್ರ ಬಗ್ಗೆ ಒಂದು ಕ್ಲಿಯರಾಗಿ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.